Good morning, students. Today we are going to study regarding the new concept, that is coal and petroleum. Coal, iddilu, petroleum, petrol, right? So these both are examples for resources. These both are examples for resources. Then what are resources? What are resources then? So the resources are the useful things, the things which we will use and which we are dependent on are called as resources. ಓಕೆ, ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಈ ಕೋಲ್, ಇದ್ದಲು ಮತ್ತು ಪೆಟ್ರೋಲಿಯಂಗಳು ಏನು ಅವೆರಡು ಸಂಪನ್ಮೂಲಗಳ ಉದಾಹರಣೆಗಳು. ಹೌದಾ? ಸಂಪನ್ಮೂಲಗಳ ಉದಾಹರಣೆಗಳು. ಸಂಪನ್ಮೂಲ ಅಂದ್ರೇನು? ಸಂಪನ್ಮೂಲ ಅಂದರೆ ಯಾವುದಾದ್ರೂ ವಸ್ತುಗಳ ಮೇಲೆ ನಾವು ತುಂಬ ಡಿಪೆಂಡ್ ಆಗಿದ್ದರೆ, ನಮ್ಮ ದೈನಂದಿನ ಕೆಲಸಗಳು ಆ ವಸ್ತುಗಳ ಇಲ್ಲದೇನೆ ಆಗುವುದು ಕಷ್ಟವಾಗ್ತಿದ್ರೆ, ಸೊ ಅದಕ್ಕೆ ಆ ವಸ್ತುಗಳಿಗೆ ನಾವೇನಂತೀವಿ? ಸಂಪನ್ಮೂಲಗಳು ಅಂತ ಅಂತೀವಿ. ಸೊ ಇನ್ ಇಂಗ್ಲಿಷ್ ವಿ ವಿಲ್ ಕಾಲ್ ಇಟ್ ಆಸ್ ರಿಸೋರ್ಸಸ್. ಬೇಸ್ಡ್ ಆನ್ ದ ಒರಿಜಿನ್ ಅಂದರೆ ಆ ರಿಸೋರ್ಸಸ್ ಎಲ್ಲಿಂದ ಬರ್ತಿದೆ. ಬೇಸ್ಡ್ ಆನ್ ದ ಒರಿಜಿನ್, ದ ರಿಸೋರ್ಸಸ್ ಆರ್ ಡಿವೈಡ್ ಇಂಟು ಟೂ ಟೈಪ್ಸ್: ನ್ಯಾಚುರಲ್ ರಿಸೋರ್ಸಸ್, ದೆನ್ ವಿ ಕ್ಯಾನ್ ಸೇ man-made or artificial resources. Natural resources, man-made or artificial resources. Natural resources means what? Natural resources means the resources which we directly use or which we will get directly from the nature. ಪ್ರಕೃತಿ ದತ್ತವಾಗಿ ನಮಗೆ ಸಂಪನ್ಮೂಲಗಳು ಬರ್ತವೆ ಅಂತ ಅದಕ್ಕೆ ನಾನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಸಂಪನ್ಮೂಲಗಳು ಎರಡು ವಿಧಗಳಿವೆ. ಸಂಪನ್ಮೂಲಗಳಲ್ಲಿ ಎರಡು ವಿಧಗಳಿವೆ. ಒಂದು ನೈಸರ್ಗಿಕ ಸಂಪನ್ಮೂಲಗಳು, ಇನ್ನೊಂದು ಮಾನವ ನಿರ್ಮಿತ ಸಂಪನ್ಮೂಲಗಳು ಅಂತ ಹೇಳಬಹುದು. ನೈಸರ್ಗಿಕ ಸಂಪನ್ಮೂಲಗಳಂದ್ರೇನು? ನಿಸರ್ಗದಿಂದ ಬರುವ ಸಂಪನ್ಮೂಲಗಳನ್ನು ನಾವು ನಮ್ಮ ಬಳಕೆಗೆ ಉಪಯೋಗಿಸೋದಕ್ಕೆ ಏನಂತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಅಂತೀವಿ. ಅಂದರೆ ಅದು ನಿಸರ್ಗದಲ್ಲೇ ಇರಬೇಕು, ಅದನ್ನು ಯಾವುದೇ ಮನುಷ್ಯ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ನಿಸರ್ಗದಿಂದನೇ ಬರ್ತಿರಬೇಕು. ಅಂಥ ಸಂಪನ್ಮೂಲಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. Right? So the natural resources are the resources which we will get from nature. Means which they will get originated from the nature. They are from nature. ಆರ್ಟಿಫಿಷಿಯಲ್ ಆರ್ ಮ್ಯಾನ್-ಮೇಡ್ ರಿಸೋರ್ಸಸ್, ಮಾನವ ನಿರ್ಮಿತ ಸಂಪನ್ಮೂಲಗಳು. ಹೆಸರೇ ಹೇಳುವ ಹಾಗೆ ಮಾನವ ನಿರ್ಮಿತ ಮೀನ್ಸ್ ದೀಸ್ ಆರ್ ಪ್ರಿಪೇರ್ಡ್ or manufactured by a human beings. Okay, so these resources are called as man-made or artificial resources. Okay, let us begin this topic now. Here, resources, ಸಂಪನ್ಮೂಲಗಳು. ರಿಸೋರ್ಸ್ ಈಸ್ ದ ಸೋರ್ಸ್ ಆರ್ ಸಪ್ಲೈ ಫ್ರಮ್ ವಿಚ್ ವಿ ಕ್ಯಾನ್ ಬೆನಿಫಿಟ್ ಇನ್ ಸಮ್ ವೇ. ಸಂಪನ್ಮೂಲಗಳಂದ್ರೇನು? ಆ ವಸ್ತುವಿಂದ ನಮಗೆ ಏನಾಗಿರಬೇಕು? ದೊಡ್ಡ ಸಹಾಯ ಅಥವಾ ಬೆನಿಫಿಟ್, ಏನಾದರೂ ಒಂದು ಪ್ರಾಫಿಟ್ ಅಥವಾ ಲಾಭ ಆಗಿರಬೇಕು ಅಂತ ಅರ್ಥ. ಸೊ ರಿಸೋರ್ಸಸ್ ಆರ್ ಡಿವೈಡ್ ಇಂಟು ಟೂ ಟೈಪ್ಸ್ ದೇರ್. ಯು ಕ್ಯಾನ್ ಸಿ ನ್ಯಾಚುರಲ್ ರಿಸೋರ್ಸಸ್, ನ್ಯಾಚುರಲ್ ಮೀನ್ಸ್ ನೈಸರ್ಗಿಕ ಸಂಪನ್ಮೂಲಗಳು. ದೆನ್ ಮ್ಯಾನ್-ಮೇಡ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು, and then man-made resources. Natural resources means what? A natural resource is something we can obtain from nature. Like example, wind we will get from nature. Any man cannot produce wind. Soil, water and air. So all these four factors we will get directly from the nature. Okay, until now human beings means we are not able to produce, or we are unable to produce the natural wind, okay, the soil, then water and air. ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳು ಏನನ್ಬೋದು ಅಂದರೆ ವಿಂಡ್ ಗಾಳಿ, ಸಾಯಿಲ್ ಮಣ್ಣು, ವಾಟರ್ ನೀರು, ಏರ್ ಗಾಳಿ. ನೆಕ್ಸ್ಟ್ ಮ್ಯಾನ್-ಮೇಡ್ ರಿಸೋರ್ಸಸ್. ಮ್ಯಾನ್-ಮೇಡ್ ರಿಸೋರ್ಸಸ್, ಮಾನವ ನಿರ್ಮಿತ ಸಂಪನ್ಮೂಲಗಳು. Means what? It is something made by humans. It is something made by humans. It will be made by
ಹ್ಯೂಮನ್ಸ್ ಫಾರ್ ದೇರ್ ಕನ್ಸಂಪ್ಷನ್ ಮೀನ್ಸ್ ಅವರ ಬೆನಿಫಿಟ್ಟಿಗೆ ಅವರ ಉಪಯೋಗಕ್ಕಾಗಿ ಮಾನವ ನಿರ್ಮಿತ ಸಂಪನ್ಮೂಲಗಳಿಗೆ ನಾವು ಮಾನವ ನಿರ್ಮಿತ ಸಂಪನ್ಮೂಲಗಳು ಆರ್ ವಿ ವಿಲ್ ಕಾಲ್ ದಮ್ ಆಸ್ ಮ್ಯಾನ್ ಮೇಡ್ ರಿಸೋರ್ಸಸ್ ಮೀನ್ಸ್ ದೀಸ್ ಆರ್ ನಾಟ್ ಅವೈಲೇಬಲ್ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿ ಈ ಸಂಪನ್ಮೂಲಗಳು ನಮಗೆ ದೊರಕೋದಿಲ್ಲ ಅಂತ ಹೇಳ್ಬೋದು. ದೆನ್ ಅಗೇನ್ ಮ್ಯಾನ್ ಮೇಡ್ ರಿಸೋರ್ಸಸ್ yeah sorry again these again the resources are divided into two types based on the availability ಅಂದರೆ ಅವು ಎಷ್ಟು ದಿನದವರೆಗೆ ನಮಗೆ ಲಭ್ಯ ಇರ್ತಾನೆ ಹೋಗ್ತಾವ ಅಥವಾ ಒಂದು ದಿನ ಖಾಲಿ ಆಗ್ತಾವ ಅನ್ನೋ ಆಧಾರದ ಮೇಲೆ ದಟ್ ಈಸ್ ಬೇಸ್ಡ್ ಆನ್ ದ availability. Based on the availability, again the resources are divided into two types. ಮೇಲ್ಗಡೆ means before we divided resources based on the origin, either from the nature or from the man-made. Now we are dividing the resources based on the availability or lifespan. So based on availability, there are two types of resources. The first one is inexhaustible resources. The second one is exhaustible resources. Inexhaustible and exhaustible resources. Then what is inexhaustible resources? The resources that occur naturally and are unlimited in nature are called as inexhaustible natural resources. So the resources that occur naturally, ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲ, ವಿಚ್ ಆರ್ ಅನ್ಲಿಮಿಟೆಡ್ ಅಂದರೆ ಅದು ಯಾವಾಗಲೂ ಖಾಲಿ ಆಗೋದೇ ಇಲ್ಲ, ವಿಚ್ ಆರ್ ಅನ್ಲಿಮಿಟೆಡ್, ವಿಚ್ ಡೋಂಟ್ ಹ್ಯಾವ್ ಎನ್ ಎಂಡ್, are called as inexhaustible natural resources. So what are the examples for this? They do not get exhausted by human activities such as air and sunlight. ಗಾಳಿ ಮತ್ತು ಸೂರ್ಯನ ಬೆಳಕು. ನಾವು ಮಾನವರು ಅವೆರಡನ್ನು ಎಷ್ಟು ಉಪಯೋಗ ಮಾಡಿದರೂ, ಎಷ್ಟೇ ಅದನ್ನು ಉಪಯೋಗ ಮಾಡಿ ನಾವು ನಮ್ಮ ಕಾರ್ಯಕ್ಕೆ ಉಪಯೋಗಿಸಿದ್ರೂ ಅವೆರಡು ಏನಾಗಲ್ಲ, ಯಾವತ್ತೂ ಖಾಲಿ ಆಗೋದೇ ಇಲ್ಲ. ಸೊ ಇಂಥ ನೈಸರ್ಗಿಕ ಸಂಪನ್ಮೂಲಗಳಿಗೆ ಏನಂತ ಕರೀತಾರೆ? ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ದ ರಿಸೋರ್ಸಸ್ which don't have or which never last are called as, which are unlimited, are called as inexhaustible natural resources. The next one is exhaustible natural resources. Exhaustible. The resources that occur naturally but are limited in nature are called as exhaustible resources. These will also occur in nature, ಬಟ್ ದೇ ಆರ್ ಎಕ್ಸಾಸ್ಟೆಡ್. ಅಂದರೆ ಒಂದು ಸ್ವಲ್ಪ ದಿನ ಅಥವಾ ತುಂಬ ಅದನ್ನು ಉಪಯೋಗ ಮಾಡ್ತಾ ಹೋದಂಗೆ ಅವೇನಾಗ್ತವೆ, ಖಾಲಿ ಆಗ್ತವೆ. ನೈಸರ್ಗಿಕವಾಗಿ ಈ ಸಂಪನ್ಮೂಲಗಳು ನಮಗೆ ಸಿಕ್ಕರೂ ಇದನ್ನು ನಿರಂತರ ಬಳಕೆ ಮಾಡೋದ್ರಿಂದ ಇದೇನಾಗತ್ತೆ, ಖಾಲಿಯಾಗುವ ಸಂಭವ ಇರುತ್ತದೆ. ಸೊ ಅಂಥ ರಿಸೋರ್ಸ್ ಅಥವಾ ಅಂಥ ಸಂಪನ್ಮೂಲಗಳಿಗೆ ಏನಂತ ಕರಿತೀವಿ? ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಸೊ ದೀಸ್ ನ್ಯಾಚುರಲ್ ರಿಸೋರ್ಸಸ್ ವಿಚ್ ವಿಲ್ ಲಾಸ್ಟ್ by one day or which are limited are called as exhaustible natural resources. So this is regarding the types of resources. The resources are divided into four types actually. First two based on the origin, natural resources, man-made resources. Then again natural resources are divided into two types. Inexhaustible means which are available all the time, which are unlimited. Exhaustible means ಖರ್ಚಾಗುವ ಅಥವಾ which are limited and after some time they may get over. So those are called as exhaustible natural resources. Example for exhaustible natural resources are forests, ಕಾಡು, ವೈಲ್ಡ್ ಲೈಫ್, ಕಾಡು ಗಿಡಗಳು, ಕಾಡಿನಲ್ಲಿರುವ ಆನಿಮಲ್ಸ್ ದಟ್ ಈಸ್ ಪ್ರಾಣಿಗಳು, ದೆನ್ ಮಿನಿರಲ್ಸ್ ಖನಿಜಗಳು, ಕೋಲ್ ಇದ್ದಿಲು, ಪೆಟ್ರೋಲಿಯಂ ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ exhaustible natural resources. Okay, next.
Natural resources means what? The resources that are obtained from nature are called as natural resources. ನೈಸರ್ಗಿಕ ಸಂಪನ್ಮೂಲಗಳು. These are obtained directly from the nature. Example: air, water, soil and minerals. Inexhaustible natural resources means the resources which are present unlimited, even though by using by the human activity, even though by the continuous usage of human activity, these things will not get over, means these are unlimited. These are unlimited. Such resources are called inexhaustible natural resources. Next one is exhaustible natural resources. The resources which are present, okay, in a limited quantity, means after few days by a continuous usage, these fuels may get over, these natural resources may get over. That is why these natural resources are termed as exhaustible natural resources. Next, fossil. So in this class or in this chapter we are mainly concentrating on the fossil. Fossil andre enu? Fossils are the substances of dead remains. ಸತ್ತು ಹೋಗಿರುವ ಅಥವಾ ಸತ್ತು ಹೋಗಿರುವ ಜೀವಿಗಳ ರಿಮೇನ್ಸ್, ಅದು ಏನು ಉಳಿದಿರತ್ತೋ ಅದಕ್ಕೆ ಏನಂತಾರೆ? ಫಾಸಿಲ್ ಅಂತ ಅಂತಾರೆ. ಹೌದಾ? ಸೊ ಫಾಸಿಲ್ಸ್ ಆರ್ ಆಫ್ ಮೆನಿ ಟೈಪ್ಸ್: ಕೋಲ್, ಪೆಟ್ರೋಲ್, natural gas. So in this class or in 8th standard we will be learning these three things: coal, iddelu, petrol, then natural gas, naisargika anila. Then the remains of the part of plants or animals transformed over time. Andre any part of a plant or a plant, any part of an animal or an animal, when it is buried or when it is burnt or when it is decomposed, koliyette, okay, decomposed into simpler substances, okay, after some time, after few years or after many years, they will be converted into certain substances. So those substances are called as fossil, right? Some exhaustible natural resources from the dead remains of living organisms are known as fossil fuels. So they are termed as fossil fuels. Fuel, indhana. Fuel means what? A substance which gives energy in the form of heat and light. ಇಂಧನ ಅಂದ್ರೆ ಏನು? ಅದು ಒಂದು ಪದಾರ್ಥ. ಎಂಥ ಪದಾರ್ಥ? ಅದನ್ನು ನೀವು ಬರ್ನ್ ಮಾಡಿದಾಗ ಏನಾಗುತ್ತೆ? ವಿ ವಿಲ್ ಗೆಟ್ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್, ಶಾಖ, ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ಆ್ಯಂಡ್ ಲೈಟ್, ಬೆಳಕು ಮತ್ತು ಶಾಖ ಬರ್ತದೆ ಅಂತ ಹೇಳಬಹುದು. ಹೌದಾ? ನೆಕ್ಸ್ಟ್, coal is a fossil fuel that was formed by the decay of vegetation which existed million years ago. Okay, this we will learn now. So fossil fuels means what? Indhana means the substance which gives energy in the form of heat and light, much heat and light by burning. Okay, so there are many types of fuels. So the characteristic of ideal fuel ಅಥವಾ ಸೆಲೆಕ್ಟೆಡ್ ಫ್ಯೂಯಲ್, ಈ ಇಂಧನ ಚೆನ್ನಾಗಿದೆ, ಎಂಥ ಇಂಧನವನ್ನು ನಾವು ಬಳಸಬೇಕು ಅಂತ. ಐಡಿಯಲ್ ಫ್ಯೂಯಲ್, ಒಂದು ವಸ್ತುವನ್ನು ನಾವು ಫ್ಯೂಯಲ್ ಅಥವಾ ಇಂಧನ ಅಂತ ಬಳಕೆ ಮಾಡಬೇಕಾದ್ರೆ ನಾವು ಏನೇನೆಲ್ಲ ಗಮನಕ್ಕೆ ಇಟ್ಕೊಂಡಿರಬೇಕು ಅಂತ ಹೇಳೋಣ. ದ ಫಸ್ಟ್ ಒನ್ ಈಸ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. Calorific value means it should release much heat and light. High calorific value. Then it should cause less pollution. ಅದು ತುಂಬ ಕಡಿಮೆ ಮಾಲಿನ್ಯವನ್ನು ಮಾಡ್ತಿರಬೇಕು. ಪರಿಸರ ಮಾಲಿನ್ಯಕ್ಕೆ ತುಂಬ ಕಡಿಮೆ ಪರಿಸರ ಮಾಲಿನ್ಯ ಮಾಡುವಂತಿರಬೇಕು. ಹೌದಾ? ಲೆಸ್ ಪೊಲ್ಯೂಷನ್. ದೆನ್ ಈಸಿ ಟು ಟ್ರಾನ್ಸ್ಪೋರ್ಟ್. ಒಂದು ಊರಿಂದ ಅಥವಾ ಒಂದು ದೇಶದಿಂದ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆ ಇಂಧನವನ್ನು ಕಳಿಸುವಾಗ ಇಟ್ ಶುಡ್ ಬಿ ವೆರಿ ಈಸಿ ಟು ಟ್ರಾನ್ಸ್ಪೋರ್ಟ್. ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಈಸಿ ಟು ಟ್ರಾನ್ಸ್ಪೋರ್ಟ್. ದೆನ್
Next one, what I told, and it should be cost should be low, means it should be cheap and readily available for everyone. Then the high calorific value, it should release much heat and light. So these are about the selecting of fossil fuels. So in this class we will be studying the fossil fuel called as coal. Iddalu anta antar, iddalu, coal. Okay. Next. So how coal is formed? Coal is one of the fossil. So now we will be studying how the coal is formed. What are the derivatives of coal? So along with the coal, anything else will be released. And what are the types of a coal? What are the uses of a coal? So these all we are going to learn today. Next. Yes. So what happens during a dinosaur's period? During dinosaurus period, so dinosaurs, vegetarian dinosaurs used to eat all plants, all kind of plants. Okay. So before dinosaurs, there were many trees or many plants on the earth. So what happened? Even though dinosaurs were not able to eat it, ಏನಾಯ್ತು, ಡೈನಸಾರ್ಗಳು ಬರೋಕ್ಕಿಂತ ಮುಂಚೆ ಡೈನಸಾರ್ಗಳು ಏನು ಮಾಡ್ತಾಯಿದ್ವು, ಸಣ್ಣ ಸಣ್ಣ ಗಿಡ ಅಥವಾ ಸಣ್ಣ ಸಣ್ಣ ಮರಗಳನ್ನ ತಿಂತಾಯಿದ್ವು. ಅವು ಬರೋಕ್ಕಿಂತ ಮುಂಚೆನೂ ಏನಿತ್ತು, ಭೂಮಿಯ ಮೇಲೆ ಕಾಡು ಗಿಡ ಮರಗಳಿದ್ವು. ಹೌದಾ? ಸೊ ಗಿಡ ಮರಗಳಿದ್ದಾಗ ಏನಾಯಿತು, ಸೊ ಆಫ್ಟರ್ ಫ್ಯೂ ಡೇಸ್ ಆಫ್ಟರ್ ಮೆನಿ ಡಿಕೇಡ್ಸ್, ಎಷ್ಟೋ ವರ್ಷಗಳಾದ ಮೇಲೆ ಅವೇನಾಗ್ತಾ ಇದ್ವು, ಪ್ಲ್ಯಾಂಟ್ ಅಂದರೆ ಗಿಡಗಳು ತಮ್ಮಿಂದ ತಾವೇ ಏನಾಯಿತು, ಸಾಯ್ತಾ ಇದ್ವು. ಹೌದಾ? ಸೊ ಈ ಸತ್ತಿರುವ ರಿಮೇನ್ಸ್, ಈ ಸತ್ತಿರುವ ಉಳಿಕೆಗಳೇನಾಗ್ತವೆ, ಇವೆಲ್ಲ ಹೋಗಿ ಭೂಮಿಯ ಅಡಿಯಲ್ಲಿ ಶೇಖರಣೆಗೊಂಡು, ಮೀನ್ಸ್ ದೇ ವಿಲ್, ವೆನ್ ದೇ ಆರ್ ಬರೀಡ್ ಅಂಡರ್ ಅ ಅರ್ತ್ ಕ್ರಸ್ಟ್, ವೆನ್ ದೇ ಆರ್ ಬರೀಡ್ ಅಂಡರ್ ಅ ಅರ್ತ್ ಕ್ರಸ್ಟ್, ವಾಟ್ ಹ್ಯಾಪನ್ಸ್, ದೋಸ್ ವಿಲ್ ಗೆಟ್ ಡಿಕೆ. ಅವೇನಾಗ್ತವೆ, ಭೂಕಂಪನೋ ಅಥವಾ ಯಾವುದೋ ನೈಸರ್ಗಿಕ ಪ್ರಾಬ್ಲಮ್ ಆದಾಗ, ನೈಸರ್ಗಿಕವಾಗಿ ಏನಾದರೂ ಪ್ರಾಬ್ಲಮ್ ಆದಾಗ ಏನಾಗ್ತವೆ, ಇರೋ ಗಿಡ ಮರ ಎಲ್ಲ ಭೂಮಿಯ ಒಳಗಡೆ ಹೋಗಿಬಿಡ್ತವೆ. ಭೂಮಿಯ ಒಳಗಡೆ ಹೋಗಿ ಏನಾಗ್ತವೆ, ಅಲ್ಲೇ ಅವು ಗಾಳಿ ಸಿಗದೇ ಕಾರಣ, ಓಕೆ, ಕರೆಕ್ಟಾಗಿ ಗಾಳಿ ಸಿಗದೆ ಕಾರಣ ಏನು ಮಾಡ್ತವೆ, ಅಲ್ಲೇ ಅವು ಕೊಳಿತವೆ. ಅವು ಕೊಳುತು ಏನಾಗ್ತದೆ, ಎಲ್ಲ ಪ್ಲ್ಯಾಂಟ್ ಮೆಟೀರಿಯಲ್ ಕೊಳುತು, means when they undergo decay or a decomposition process, all the plant remains will be converted into coal. ಎಲ್ಲ ಗಿಡಗಳ ಉಳಿಕೆಗಳು, ಸತ್ತ ಗಿಡಗಳ ಉಳಿಕೆಗಳು ಏನು ಮಾಡ್ತವೆ, ದೇ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೋಲ್, ಇದ್ದಲು ಆಗಿ ಪರಿವರ್ತನೆ ಆಗ್ತವೆ. ದೆನ್ ಕೋಲ್ ಈಸ್ ನಥಿಂಗ್ ಬಟ್ ಅ ಪ್ಲಾಂಟ್ ರಿಮೇನ್. ಇಟ್ ಈಸ್ ನಥಿಂಗ್ ಬಟ್ ಅ ಪ್ಲಾಂಟ್ ರಿಮೇನ್. It is a plant remain. Okay. Then coal, iddilu. So we have solid residue coke, heat strongly in absence of oxygen. ಕೋಲ್ ಅಥವಾ ಇದ್ದಲನ್ನು ಹೀಟ್ ಮಾಡಿದಾಗ, ಆಮ್ಲಜನಕವಿಲ್ಲದೆ ಅದನ್ನು ಹೀಟ್ ಮಾಡಿದಾಗ, ಅದಕ್ಕೆ ಶಾಖವನ್ನು ಕೊಟ್ಟಾಗ, ಸೊ ಅದೇನಾಗುತ್ತೆ, ಸಾಲಿಡ್ ರೆಸಿಡ್ಯೂ ಕೋಕ್, ಒಂದು ಘನವಾದ ಕೋಕ್ ಅನ್ನೋ ಪದಾರ್ಥ ಬರುತ್ತೆ. ಇನ್ನೊಂದು ಹಾಟ್ ವೇಪರ್ಸ್, ಬಿಸಿಯಾದ ಆವಿಗಳು ಬರ್ತವೆ. ಕೋಕ್ ಮತ್ತು ಬಿಸಿಯಾದ ಆವಿಗಳು. ಬಿಸಿಯಾದ ಆವಿಗಳನ್ನ ಏನು ಮಾಡೋದು, ತಣ್ಣಗೆ ಮಾಡೋದು. ಮೀನ್ಸ್ ದ ಹಾಟ್ ವೇಪರ್ಸ್ ವೆನ್ ದೇ ಆರ್ ಕೂಲ್ಡ್ ಆ್ಯಂಡ್ ಬಬಲ್ಡ್ ಥ್ರೂ ವಾಟರ್, ದ ಹಾಟ್ ವೇಪರ್ಸ್ ಆರ್ ಕೂಲ್ಡ್ ದೆನ್ ಬಬಲ್ಡ್, ಅಂದರೆ ಥ್ರೂ ವಾಟರ್, ಅದನ್ನು ಏನು ಮಾಡಬೇಕು, ವಾಟರ್ ಥರ ಅದನ್ನು ಬಬಲ್ ಮಾಡಬೇಕು ಅಥವಾ ಬಬಲ್ಸ್ ಕೊಡಬೇಕು. ಸೊ ದಟ್ ಟೈಮ್ ವಾಟ್ ಹ್ಯಾಪನ್ಸ್, ಇನ್ಸೊಲ್ಯೂಬಲ್ ಗ್ಯಾಸಸ್ ಮೀನ್ಸ್ ದ ಗ್ಯಾಸಸ್ ಅಥವಾ ಅನಿಲಗಳು, ಇನ್ಸೊಲ್ಯೂಬಲ್, ಕರಗಲಾರದ ಅನಿಲಗಳ ಉತ್ಪತ್ತಿ ಆಗುತ್ತೆ. ಇನ್ಸೊಲ್ಯೂಬಲ್ ಗ್ಯಾಸಸ್. ದಟ್ ಗ್ಯಾಸ್ ಈಸ್ ನಥಿಂಗ್ ಬಟ್ ಅ ಕೋಲ್ಡ್ ಗ್ಯಾಸ್. ಇಟ್ ಈಸ್ ಕಾಲ್ಡ್
coal gas. Then it will be hot vapors again when cooled and bubbled through water. Again it will be formed into condensed liquid. ಸ್ವಲ್ಪ ಪಾರ್ಟ್ ಏನಾಗುತ್ತೆ ಇನ್ಸೊಲ್ಯೂಬಲ್ ಗ್ಯಾಸಸ್ ಆಗುತ್ತೆ, ಸ್ವಲ್ಪ ಪಾರ್ಟ್ ಏನಾಗುತ್ತೆ ಕಂಡೆನ್ಸ್ಡ್ ಲಿಕ್ವಿಡ್ ಆಗುತ್ತೆ, ಥಿಕ್ ಲಿಕ್ವಿಡ್. ಓಕೆ, ಸೊ ಈ ದ್ರವವನ್ನು ವೆನ್ ವಿ ಟೇಕ್ ದಿಸ್ ಲಿಕ್ವಿಡ್ ಆ್ಯಂಡ್ ಅಲೋಡ್ ಇಟ್ ಟು ಸ್ಟ್ಯಾಂಡ್ ಆರ್ ಅಲೋಡ್ ಇಟ್ ಟು ಟೇಕ್ ರೆಸ್ಟ್ ಆರ್ allowed it as it is, so what happens, upper layer the settlement occurs. ಅಲ್ಲೇನಾಗುತ್ತೆ ಈಗ ಕಂಡೆನ್ಸ್ಡ್ ಇನ್ಸೊಲ್ಯೂಬಲ್ ಗ್ಯಾಸಸ್ ಕರಗಲಾರದ ಅನಿಲಗಳು ಬರ್ತವೆ ಮತ್ತು ಕಂಡೆನ್ಸ್ಡ್ ಲಿಕ್ವಿಡ್ ಥಿಕ್ ಆದಂತಹ ದ್ರವ ಬರುತ್ತೆ. ದೆನ್ ಅಲೋಡ್ ಟು ಸ್ಟ್ಯಾಂಡ್ ಅವರ ಆ ಕಂಡೆನ್ಸ್ಡ್ ಲಿಕ್ವಿಡ್ನ ಏನು ಮಾಡಬೇಕು, ಅದರ ಪಾಡಿಗೆ ಅದನ್ನು ಬಿಟ್ಬಿಡಬೇಕು ಸ್ವಲ್ಪ ಹೊತ್ತಿನವರೆಗೆ. ಸೊ ಅವಾಗ ಏನಾಗುತ್ತೆ, ವೆನ್ ಯು ಲೀವ್ ಕಂಡೆನ್ಸ್ಡ್ ಲಿಕ್ವಿಡ್ ಫಾರ್ ಸಮ್ ಟೈಮ್, okay, so then what happens, two layers will be formed in a condensed liquid. So those two layers are nothing but the upper layer is liquor ammonia, the lower layer is coal tar. Ammonia is used in liquor ammonia, it is a liquid ammonia. Okay, then liquor means it will be having a alcoholic thing. Then lower layer coal tar, so upper layer will be formed by liquor ammonia, lower layer will be formed by coal tar. So this is regarding the story of coal. First it is heated strongly, then in the absence of oxygen, then we will get two products or two things here. The first one is solid residue coke ಅನ್ನೋ ಪದಾರ್ಥ ಸಿಗತ್ತೆ. The next one is hot vapors. When these hot vapors are cooled suddenly, ಈ hot vapors ಅನ್ನು ಅಥವಾ ಬಿಸಿಯಾದ ಆವಿಗಳನ್ನು ಬೇಗ ಕೂಲ್ ಮಾಡಿದರೆ ಏನಾಗುತ್ತೆ, ದೇ ವಿಲ್ ಬಿ ಕನ್ವರ್ಟೆಡ್ ಇಂಟು ಇನ್ಸೊಲ್ಯೂಬಲ್ ಕರಗಲಾರದ ಅನಿಲಗಳು, ದೆನ್ ಕಂಡೆನ್ಸ್ಡ್ ಲಿಕ್ವಿಡ್. ದೆನ್ ವೆನ್ ವಿ ಅಲೋ ದ ಕಂಡೆನ್ಸ್ಡ್ ಲಿಕ್ವಿಡ್ ಟು ಸ್ಟ್ಯಾಂಡ್ ಫಾರ್ ಸಮ್ ಟೈಮ್, ಅಗೇನ್ ಟೂ ಲೇಯರ್ಸ್ ವಿಲ್ ಬಿ ಫಾರ್ಮ್ಡ್. ಕಂಡೆನ್ಸ್ಡ್ ಲಿಕ್ವಿಡನ್ನ ಏನು ಮಾಡ್ತಾರೆ, ಅದನ್ನು ಬೇಗ ಮಿಕ್ಸ್ ಮಾಡಲ್ಲ, ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾರೆ. ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾಗ ಅಲ್ಲೇನಾಗುತ್ತೆ, ಎರಡು ಲೇಯರ್ಗಳು ಫಾರ್ಮ್ ಆಗುತ್ತೆ. ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ಟೂ ಲೇಯರ್ಸ್. ದ ಅಪ್ಪರ್ ಲೇಯರ್ ಇಂಡಿಕೇಟ್ಸ್ ಲಿಕ್ಕರ್ ಅಮೋನಿಯಾ. ಅಪ್ಪರ್ ಲೇಯರ್ ಮೇಲ್ಗಡೆ ಇರುವ ಲೇಯರಿಗೆ ಏನಂತಾರೆ, ಲಿಕ್ಕರ್ ಅಮೋನಿಯಾ ಅಂತಾರೆ. ಕೆಳಗಿಳಿಯುವ ಲೇಯರಿಗೆ ಏನಂತಾರೆ, ಲೋವರ್ ಲೇಯರ್ ಆರ್ ಕೋಲ್ ಟಾರ್ ಅಂತ ಅಂತಾರೆ. ಸೊ ದಿಸ್ ಈಸ್ ಅಬೌಟ್ ದ ಕೋಲ್, how the coal is formed. Coal is formed by buried plant remains. It is formed by buried plant remains. Next, when we burn the coal at high temperature in absence of oxygen, ಆಮ್ಲಜನಕವಿಲ್ಲದೆ ಏನಾಗುತ್ತೆ, ಗಾಳಿ ಇಲ್ಲದೆ ಆ ಕೋಲನ್ನು ಸುಟ್ಟಾಗ ಅಥವಾ ಕೋಲನ್ನು ಬರ್ನ್ ಮಾಡಿದಾಗ ಏನಾಗುತ್ತೆ, ಅಲಾಂಗ್ ವಿತ್ ದ ಕೋಲ್ 2-3 ಥಿಂಗ್ಸ್ ವಿಲ್ ಬಿ ರಿಲೀಸ್ಡ್. ದ ಫಸ್ಟ್ ಒನ್ ಈಸ್ ಕೋಕ್, ಕೋಲ್ ಟಾರ್ ಆ್ಯಂಡ್ ಕೋಲ್ ಗ್ಯಾಸ್. ಕೋಕ್, ಕೋಲ್ ಟಾರ್ ಆ್ಯಂಡ್ ಕೋಲ್ ಗ್ಯಾಸ್. ಓಕೆ, ದೆನ್ ಪೋರಸ್, ತೂತಾಗಿರುತ್ತೆ, ಆ್ಯಂಡ್ ಬ್ಲ್ಯಾಕ್ ಅಪಿಯರೆನ್ಸ್, ದ ಅಪಿಯರೆನ್ಸ್ ಈಸ್ ಬ್ಲ್ಯಾಕ್. ದೆನ್ it is in manufacturing of and in extraction of metal. It is used in manufacturing, ತಯಾರು ಮಾಡುವ, ಎಕ್ಸ್ಟ್ರಾಕ್ಷನ್ ಭೂಮಿಯಿಂದ ತೆಗೆಯುವ, ಲೋಹಗಳನ್ನು ಭೂಮಿಯಿಂದ ತೆಗೆಯುವಲ್ಲಿ ಅಥವಾ ತಯಾರು ಮಾಡುವಲ್ಲಿ ಅದು ಕೋಕ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಪ್ರೊಸೆಸಿಂಗ್ ಆಫ್ ಕೋಲ್ ಟು ಕೋಕ್ ಆಲ್ಸೋ ಈಟ್ಸ್ ಕೋಲ್ ಟಾರ್. ಕೋಲ್ ಟಾರ್ ಅಂದ್ರೇನು, ಬ್ಲ್ಯಾಕ್ ಥಿಕ್ ಲಿಕ್ವಿಡ್. ಅದು ಒಂದು ದ್ರವ ಪದಾರ್ಥ. ಅದು ಹೇಗಿರುತ್ತೆ, ಕಪ್ಪಾಗಿರುತ್ತೆ ಮತ್ತು ಥಿಕ್ ದಪ್ಪವಾಗಿರುತ್ತೆ. ವಿತ್ ಅನ್ಪ್ಲೀಸೆಂಟ್ ಸ್ಮೆಲ್, ಇದರ ಸ್ಮೆಲ್ ಅಥವಾ ಇದರ ಸುವಾಸನೆ ಏನಿರುತ್ತೆ ತುಂಬ ಕೆಟ್ಟದಾಗಿರುತ್ತೆ. ಇಟ್ ಈಸ್ ಅಬೌಟ್ ಮಿಕ್ಸ್ಚರ್ ಆಫ್ 200 ಸಬ್ಸ್ಟೆನ್ಸಸ್. ಸೊ ಅದರಲ್ಲಿ ಎಷ್ಟು ಮಿಶ್ರಣ, ಎಷ್ಟು ಪದಾರ್ಥಗಳಿರುತ್ತೆ, 200 ಪದಾರ್ಥಗಳಿರುತ್ತೆ. yields many products that are used as raw materials to manufacture drugs. It is yields many products. ಅದು ತುಂಬ ಏನು ಮಾಡುತ್ತೆ, ಪ್ರಾಡಕ್ಟ್ಗಳನ್ನು ಮಾಡುತ್ತೆ. ಸೊ ಎಂಥ ಪ್ರಾಡಕ್ಟ್ಗಳನ್ನ ಮಾಡುತ್ತೆ, ಡ್ರಗ್ಸ್, ಎಕ್ಸ್ಪ್ಲೋಸಿವ್ಸ್, ನ್ಯಾಪ್ಥಲಿನ್ ಬ್ಯಾಗ್ಸ್, ಪರ್ಫ್ಯೂಮ್, ಸಿಂಥೆಟಿಕ್ ಡೈಸ್. ಸೊ ದೀಸ್ ಆಲ್ ಆರ್ ಮೇಡ್ ಫ್ರಮ್ ದ coal tar. Earlier coal tar was used for metalling the rods. Now bitumen, a petroleum product, is used for the purpose.
ಅರ್ಲಿಯರ್ ಇದ್ಲನ್ನ ಎದಕ್ಕೆ ಯೂಸ್ ಮಾಡ್ತಾ ಇದ್ರು? ಮೆಟಲಿಂಗ್ ದ ರೋಡನ್ ಮೇಲೆ ಮೆಟಲ್ ಹಾಕಕ್ಕೆ ಇದ್ದಲನ್ನು ಯೂಸ್ ಮಾಡ್ತಾ ಇದ್ರು. ಆದರೆ ನಾವು ಈಗ ಬಿಟುಮಿನ್ ಅನ್ನೋ ಪದಾರ್ಥವನ್ನು ಯೂಸ್ ಮಾಡ್ತೀವಿ. ಬಿಟುಮಿನ್ ಅನ್ನೋ ಪದಾರ್ಥ ಅಂದರೆ ಏನು? ಇಟ್ ಈಸ್ ಅ ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ಪೆಟ್ರೋಲಿಯ ಒಂದು ಪ್ರಾಡಕ್ಟ್ ಅಂತ ಹೇಳಬಹುದು. ಇಟ್ ಈಸ್ ಯೂಸ್ಡ್ ಫಾರ್ ಮೆನಿ ಪರ್ಪಸಸ್. ಸೊ ದಿಸ್ ಇಸ್ ಅಬೌಟ್ ದ coal tar. Next, when you heat the coal in absence of oxygen at very high temperature, so we will get coke, coal tar and coal gas. What is coal gas then? Byproduct of processing of coal to get coke. Byproduct. ಕೋಕನ್ನು ಪ್ರೊಸೆಸ್ ಮಾಡುವಾಗ ಏನಾಗುತ್ತೆ? 2 ಕೇಕ್ಗಳು ಬೀಳ್ತವೆ. ಬೈ ಪ್ರಾಡಕ್ಟ್ ಆಫ್ ಪ್ರೊಸೆಸಸ್ ಆಫ್ ಟು ಗೆಟ್ ಕೋಕ್. 2 ಕೋಕ್ ಬೈ ಪ್ರಾಡಕ್ಟ್. ಕೋಕನ್ನು ನೀವು ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಬರ್ನ್ ಮಾಡ್ತಿರುವಾಗ ಏನಾಗುತ್ತೆ? ಬೈ ಪ್ರಾಡಕ್ಟ್ ಅಥವಾ ಅದ್ರ ಜೊತೆ 2 ಪ್ರಾಡಕ್ಟ್ಗಳು ಬರ್ತವೆ. ಯೂಸ್ಡ್ ಇನ್ ಮೇನ್ ಇಂಡಸ್ಟ್ರಿ ಆಸ್ ಫ್ಯೂಯಲ್. ಎಷ್ಟೋ ಕಾರ್ಖಾನೆಗಳಲ್ಲಿ ಇದನ್ನು ಕೋಲ್ ಗ್ಯಾಸನ್ನು ಒಂದು ಇಂಧನವಾಗಿ ಉಪಯೋಗಿಸ್ತಾರೆ. ಸೊ ಮೇನ್ಲಿ ಯೂಸ್ಡ್ ಆಸ್ ಹೀಟ್ ಸೋರ್ಸ್. ಅದು ತುಂಬ ಕಡಿಮೆ ಬೆಳಕನ್ನು ಕೊಡುತ್ತೆ, ತುಂಬ ಜಾಸ್ತಿ ಹೀಟನ್ನು ಅಥವಾ ಶಾಖವನ್ನು ಕೊಡುತ್ತೆ. ಒನ್ಸ್ ಯೂಸ್ಡ್ ಫಾರ್ ಸ್ಟ್ರೀಟ್ ಲೈಟಿಂಗ್. It was used for this purpose for the first time in London and for the first time in New York in 1820. ಸೊ ಇದನ್ನು ಲಂಡನ್ ಮತ್ತು ನ್ಯೂಯಾರ್ಕಲ್ಲಿ ಬೀದಿ ದೀಪಗಳನ್ನ ಹಾಕಿಸೋದು ಯಾವಾಗ ಮುಗಿದಿದೆ? 1820ರಲ್ಲಿ. ಇಟ್ ವಾಸ್ ಯೂಸ್ ಫಾರ್ ದಿಸ್ ಪರ್ಪಸ್ ಇನ್ ಲಂಡನ್. means heat source, byproduct of process of coal to get the coke. So these are the substances which we will get from the processing of coal. ಕೋಲನ್ನು ಪ್ರೊಸೆಸ್ ಮಾಡಿದಾಗ, ಕೋಲನ್ನು ಆಕ್ಸಿಜನ್ ಆಮ್ಲಜನಕವಿಲ್ಲದೆ ತುಂಬ ಶಾಖದಲ್ಲಿ ಅದನ್ನು ಬಿಸಿ ಮಾಡಿದಾಗ ಏನಾಗುತ್ತೆ? ನಮಗೆ 3 ತರಹದ ಪದಾರ್ಥಗಳು ಸಿಗ್ತವೆ. ಕೋಕ್, ಕೋಲ್ ಟಾರ್ ಆ್ಯಂಡ್ ಕೋಲ್ ಗ್ಯಾಸ್. ಓಕೆ, ದಿಸ್ ಈಸ್ ಅಬೌಟ್ ಅ ಕೋಲ್. Then we have many types of coal actually. Peat is one of the coal. Lignite is one of the coal. Bituminous or subbituminous coal. Peat, lignite, bituminous or subbituminous coal, steam coal, anthracite and graphite. Peat, lignite, bituminous, steam, anthracite and graphite. So these all are the examples of the coal. So this is about the coal chapter. Okay. So the coal is processed by a process called as destructive distillation. So what is destructive distillation? It is the process of heating coal. ಆ ಕಾರ್ಯಕ್ಕೆ ಅಥವಾ ಆ ಪ್ರೊಸೆಸ್ಸಿಗೆ, ಆ ಕ್ರಿಯೆಗೆ ನಾವು ಏನಂತ ಅಂತೀವಿ? ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಅಂತ ಅಂತೀವಿ. ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ದಲ್ಲಿ ಏನು ಮಾಡ್ತಾರೆ? ಆ ಕೋಲನ್ನು ತುಂಬ ತಾಪಮಾನದಲ್ಲಿ ಅದನ್ನು ಬಿಸಿ ಮಾಡಿದಾಗ, ಅದನ್ನು ಹೀಟ್ ಮಾಡಿದಾಗ ಇದರಲ್ಲಿ ಆಮ್ಲಜನಕವಿಲ್ಲದೆ ಅದಕ್ಕೆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಅಂತಾರೆ. ಕೋಲ್ ಟಾರ್ ಬರುತ್ತೆ, ಹೌದಾ? ಕೋಲ್ ಗ್ಯಾಸ್ ಬರುತ್ತೆ, ದೆನ್ ಕೋಕ್ ಬರುತ್ತೆ. Coal tar is a black thick liquid. Okay, it will be having 200 substances. 200 ಪದಾರ್ಥಗಳಿರುತ್ತವೆ. Which like drugs, dyes, plastics, perfumes, paints, naphthalene balls. Naphthalene balls ಅಂದರೆ ಮನೆಯಲ್ಲಿ ಇಟ್ಟಿರ್ತಾರೆ ಬಟ್ಟೆ ವಾರ್ಡ್ರೋಬಲ್ಲೆಲ್ಲ. ಬೆಳ್ಳಗಿರುವ, ಬಿಳಿ ಕಲರಲ್ಲಿರುವ, ಬಿಳಿ ಇರುವ ಬಾಲ್ ಥರ ಇರ್ತವೆ, ಹೌದಾ? ಗುಳಿಗೆ ಥರ ಕಾಣಿಸ್ತವೆ. Coal gas is a byproduct. Okay, so this is during the process and is used as a fuel. ಈ ಕೋಲ್ ಗ್ಯಾಸನ್ನು ಇಂಧನ ಥರ ಉಪಯೋಗ ಮಾಡಬಹುದು. Petroleum is a fossil fuel. The petroleum, regarding the petroleum we will be learning in next class. Okay, this is it. This is about the coal and types of coal as well as the products of coal and the process by which the coal is obtained, that is destructive distillation. Uses of coal. Coal ಅನ್ನು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ? One is earlier it is used in steam engine. ಅದನ್ನು ಸ್ಟೀಮ್ ಇಂಜಿನ್ ಅಥವಾ ರೈಲುಗಳಲ್ಲಿ, ಈಗ ಇದ್ದಲಿಂದ ರೈಲ್ಗಳು ಓಡ್ತಾ ಇದ್ವು, ಸೊ ಅದರಲ್ಲಿ ಯೂಸ್ ಮಾಡ್ತಾ ಇದ್ರು. ಅರ್ಲಿಯರ್ ಇಟ್ ಈಸ್ ಯೂಸ್ಡ್ ಇನ್ ಸ್ಟೀಮ್ ಇಂಜಿನ್.
ಸೊ ನೌ ಅ ಡೇಸ್ ಇಟ್ ಈಸ್ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲ್ಯಾಂಟ್, ಅಂದರೆ ಹೀಟಿಂದ ಉತ್ಪತ್ತಿ ಆಗುವಂತಹ ಕರೆಂಟ್ ಆ ಪ್ಲ್ಯಾಂಟ್ ಅಥವಾ ಆ ಸಂಸ್ಥೆ ಅಥವಾ ಆ ಇದರಲ್ಲಿ ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿಗಳಲ್ಲಿ ಏನು ಮಾಡ್ತಾರೆ, ಕಲ್ಲಿದ್ದಲನ್ನು ಅಥವಾ ಇದ್ಲನ್ನು ಯೂಸ್ ಮಾಡ್ತಾರೆ. ದೆನ್ ಇಟ್ ಈಸ್ ಆಲ್ಸೋ ಯೂಸ್ಡ್, as I said, it is also used, coke is used as a combustible substance. Okay, then see here, it is porous and black substance. It is first pure carbon. It is made up of a carbon. Then coal tar is used in paints, plastics and all. Coal gases is used as a heat source or not as a light source. Heat source ಆಗಿ ಅದನ್ನು ಯೂಸ್ ಮಾಡ್ತಾರೆ. ಒನ್ಸ್ ಯೂಸ್ಡ್ ಫಾರ್ ಸ್ಟ್ರೀಟ್ ಲೈಟ್ನಿಂಗ್, ಅಂದರೆ ಬೀದಿಯಲ್ಲಿ ದೀಪ ಹಚ್ಚೋದಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ರು. ಇಟ್ ವಾಸ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಫಾರ್ ದ ಫಸ್ಟ್ ಟೈಮ್. ಅದನ್ನು ಮೊದಲು ಎಲ್ಲಿ ಯೂಸ್ ಮಾಡಿದ್ರು, ಲಂಡನ್ನಲ್ಲಿ ಯೂಸ್ ಮಾಡಿದ್ರು. ತದನಂತರ ಅದನ್ನು ನ್ಯೂಯಾರ್ಕಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ದಿಸ್ ಈಸ್ ಅಬೌಟ್ ದ ಕೋಲ್ ಗ್ಯಾಸ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಡೀಲಿಂಗ್ ವಿತ್ ದ petroleum and processes in the petroleum. Until that, have a nice